ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆರ್.ಕೆ. ಕುಂದಾಪುರ. ಇವತ್ತು ನಾನಿದ್ದೇನೆ ಎಲೆಕ್ಟ್ರಾನಿಕ್ ಸಿಟಿಯ ಕೋನಪ್ಪನ ಅಗ್ರಹಾರದ ಕೆರೆ ಹತ್ತಿರ. ಈ ಕೆರೆಯನ್ನು ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಅದು ಡ್ರೋನ್ ಶೂಟಲ್ಲಿ ತೋರಿಸ್ತೇನೆ ನಿಮಗೆ. ನಾನು ಈ ಮೊಬೈಲ್ ಕ್ಯಾಮರಾದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಲ್ಲ, ಆ ಡ್ರೋನ್ ಶೂಟಲ್ಲಿ ನಿಮ್ಗೆ ಕರೆಕ್ಟ್ ಕ್ಲಿಯಾರಿಟಿ ಸಿಗುತ್ತೆ. ಹಾಗೆ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾರೂ ಪಾರ್ಕ್ ಇಲ್ಲ ಅಂತ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ನೀವು ಕೋನಪ್ಪನ ಅಗ್ರಹಾರ ಅಂದರೆ ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ನಾರ್ಮಲ್ ಗೊತ್ತಿರ್ತದೆ. ಅಲ್ಲೇ ಪಕ್ಕದಲ್ಲಿರುವ ಕಾವೇರಿ ಹಾಸ್ಪಿಟ್ಲ್ ಹಿಂದ್ಗಡೆ ನಿಮ್ಮದು ಅದ್ಭುತವಾದ ಪಾರ್ಕ್ ಇದೆ. ವಾಕಿಂಗ್ ಮಾಡಲಿಕ್ಕೂ ಹಾಗೆ ಕೂತ್ಕೊಳ್ಳಿಕ್ಕೂ ಹಾಗೆ. ಸಂಜೆ ಮತ್ತು ಬೆಳಿಗ್ಗೆ ಹೊತ್ತಲ್ಲಿ ತುಂಬ ಜನ ಇಲ್ಲಿಗೆ ವಾಕಿಂಗಿಗೂ ಬರ್ತಾರೆ. ಆದರೆ ತುಂಬ ನಿಮ್ಗೆ ಏನಂದರೆ ಅರೌಂಡ್ 2 ಕಿಲೋಮೀಟ್ರಲ್ಲಿ ಈ ಕೆರೆ ಸರೌಂಡ್ ಆಗಿದೆ. ಬನ್ನಿ ಈ ಕೆರೆಯನ್ನು ನೋಡ್ಕೊಂಡು ಬರೋಣ. ಮೊದಲು ನಾನು ಎಲೆಕ್ಟ್ರಾನಿಕ್ ಸಿಟಿ ಬಂದಾಗ ಅಂದ್ಕೊತಿದ್ದೆ ಆಯಿತಾ, ಒಂದು ಒಳ್ಳೆ ಪಾರ್ಕ್ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇಷ್ಟು ದೊಡ್ಡ IT ಸಿಟಿ ಮಾಡಿದ್ದಾರೆ, ಪಾರ್ಕ್ ಇಲ್ಲ, ವಾಕಿಂಗ್ ಪಾತ್ ಇಲ್ಲ ಅಂತ ಎನ್ಸ್ಕೊತಿದ್ದೆ. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಇದು ನಿಮಗೆ ವಾಕಿಂಗ್ ಪಾತ್ ಇದೆ, ಪಾರ್ಕಿಂಗ್ ಇದೆ, ಪ್ಲೇಸ್ ಮಾತ್ರ ಸೂಪರ್ ಇದೆ ಆಯಿತಾ. ಯಾರಾದರೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಾಯ್ ಫ್ರೆಂಡು ಅಥವಾ ಗರ್ಲ್ ಫ್ರೆಂಡ್ ಮೀಟ್ ಆಗ್ಲಿಕ್ಕೆ ಬಂದರೆ ನಿಮಗೆಲ್ಲರೂ ಕೂತ್ಕೊಂಡು ಮಾತಾಡಲಿಕ್ಕೆ ಪ್ರಶಾಂತತೆಯ ಜಾಗ ಸಿಕ್ಕಲಿಲ್ಲ ಅಂದರೆ ಬನ್ನಿ, ನಿಮ್ಗೆ ಲೊಕೇಶನ್ ಹೇಳ್ತಿದ್ದೇನೆ. ಒಂದು ಕೋನಪ್ಪನಗರ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡು, ಕಾವೇರಿ ಹಾಸ್ಪಿಟ್ಲ್ ಬ್ಯಾಕ್ ಸೈಡ್ ಆಯಿತಾ. ಅಲ್ಲಿ ಬಂದರೆ ನಿಮಗೆ ಈ ಪ್ಲೇಸನ್ನು ನೋಡೋ ಸಿಗುತ್ತೆ. ಪ್ಲೇಸ್ ಮಾತ್ರ ಸೂಪರ್ ಇದೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ಸೂಪರ್ ಆಗಿದೆ. ಕೆಲವೊಂದು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದ್ದಾರೆ, ತೋರಿಸ್ತೇನೆ. ಅದು ಯಾವ ಥರ ಅಂತ ಹೇಳಿದರೆ, ಈ ಫ್ಲೋಟ್ ಇರುತ್ತಲ್ಲ, ಪೈಪ್ ಮೇಲೆ ಫ್ಲವರನ್ನು ಬೆಳೀತಾರೆ. ಇಸ್ರೇಲು ಥೈಲ್ಯಾಂಡಲ್ಲಿ ಒಂದು ಟೆಕ್ನಾಲಜಿ ಇದೆ. ಅವ್ರು ನೀರು ಮೇಲೆ ಫಲವನ್ನು ಬೆಳೀತಾರಲ್ಲ, ಅದೇ ಥರ ಟೆಕ್ನಾಲಜಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಅಂದರೆ ಇದು ಏನು ಫಲ ಬೆಳಿಲಿಕ್ಕಲ್ಲ, ಹೂಗಳನ್ನು, ಅದೇ ನೀರು ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ, ನೀರು ಕಡಿಮೆ ಆದಾಗ ಸೀದಾ ಡೌನ್ ಆಗಿ ಕೆಳಗೆ ಹೋಗುತ್ತೆ. ಆ ಟೆಕ್ನಾಲಜಿಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ತೋರಿಸ್ತೇನೆ, ಸಿಕ್ಕಿದರೆ ಆ ವಿಡಿಯೋ ಬೈಟ್ನು ಸಹ ಹಾಕ್ತೇನೆ. ಬನ್ನಿ, ಗೊತ್ತಾಯ್ತಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲೊಂದು ದೊಡ್ಡ ಪಾರ್ಕ್ ಇದೆ. ನಡೆಯುವ ಶಕ್ತಿ ನಿಮಗಿರಬೇಕು. ಅದು 2 ಕಿಲೋಮೀಟ್ರು. ಮತ್ತು ಮಕ್ಕಳಿಗೆ ಆಡಲಿಕ್ಕೂ ಸಹ ಜಾಗ ಇದೆ. ಅದನ್ನು ನಿಮ್ಮ ಸಹ ನಾನು ಡ್ರೋನ್ ಶೂಟಲ್ಲಿ ತೋರಿಸಿದ್ದೇನೆ. ಬನ್ನಿ. ಇಲ್ಲಿ ವಾಟರ್ ಟೆಕ್ನಾಲಜಿಯನ್ನು ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ನಿಮಗೆ ಒಂದೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಏನಂತ ಹೇಳಿದರೆ ಇದು ಮಳೆ ನೀರು ಶೇಖರಣೆ ಆಗುತ್ತೆ. ಹೊರಗಿಂದ ಯಾವುದೇ ಕೊಳಚೆ ನೀರುಗಳು ಇದಕ್ಕೆ ಕನೆಕ್ಟ್ ಆಗಲ್ಲ. ಆ ಸೈಡಲ್ಲಿ ಏನು ಕಾಣ್ತಾ ಇದೆ ನೋಡಿ, ಚಿಕ್ಕ ಚಿಕ್ಕ ಬಾಕ್ಸ್ಗಳಾಗಿ, ಅದು ಕೊಳಚೆ ನೀರಲ್ಲಿ ಬರುತ್ತೆ, ಸ್ಟೋರೇಜ್ ಆಗಿ ಮತ್ತು ಫುಲ್ಲಾಗಿ ಇನ್ನೊಂದಕ್ಕೆ ಫ್ಲೋ ಆಗುತ್ತೆ. ಒಂದು ಫುಲ್ ಆದ ನಂತರ ಇನ್ನೊಂದಕ್ಕೆ ಬರುತ್ತೆ, ಇನ್ನೊಂದು ಫುಲ್ ಆದ ನಂತರ ಆ ಥರ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಕೊಳಚೆ ನೀರು ಏನು ಫುಲ್ ಅದ್ಭುತವಾಗಿ ಇದೊಂದು ರಚನೆಯನ್ನು ಮಾಡಿದ್ದಾರೆ. ಏನಂತ ಹೇಳಿದರೆ, ನೀರು ತುಂಬುತ್ತೆ, ಇನ್ನೊಂದು ಕಡೆ ತುಂಬುತ್ತೆ. ಅದೇ ಇಂಗುಗುಂಡಿ ಟೈಪ್ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇದನ್ನು ಯಾರು ಮಾಡಿದ್ದು ಅಂದರೆ, ಅಲ್ಲಿ ಬೋರ್ಡ್ ಏನಿದೆ ಅಂತ ಹೇಳಿದರೆ ತೊಗೂರು ಗ್ರಾಮ ಪಂಚಾಯಿತಿ ಅಂತ ಇದೆ, ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿ ಅಂತ ಇದೆ. ಬಟ್ ಅದಕ್ಕೆ ಫಂಡಿಂಗ್ ಮಾಡಿದ್ದು ಯಾರು, ಅಥವಾ ಕೇಂದ್ರ ಸರ್ಕಾರ ಇದಕ್ಕೇನು ಫಂಡಿಂಗ್ ಮಾಡ್ತಾ, ಅಥವಾ IT ಕಂಪ್ನಿಗಳು ಯಾವುದಾದ್ರು ಬಿಗ್ IT ಕಂಪ್ನಿಗಳು ಯಾವುದಾದ್ರು ಫಂಡಿಂಗ್ ಮಾಡಿದ್ವಾ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ಸಿಕ್ಕಿದರೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಆದರೆ ಈ ಪ್ಲೇಸು ಸೂಪರ್ ಆಗಿದೆ. ನಾನು ಮೊದಲು ನೀರಿಲ್ದಿದ್ದಾಗ ಬಂದಾಗ ಆವಾಗಲೂ ಚೆನ್ನಾಗಿತ್ತು. ಮತ್ತು ಇವಾಗ ಫುಲ್ಲು ಗ್ರೀನ್ ಆಗಿದೆ, ನೋಡಲಿಕ್ಕೂ ಸೂಪರ್ ಆಗಿದೆ. ಮತ್ತೊಂದು ಏನಂತ ಹೇಳಿದರೆ, ನಮ್ಮದು ಎಲ್ಲ ಕಾಮಗಾರಿಗಳಲ್ಲಿರುವಂತೆ ಗೌರ್ಮೆಂಟ್ ಒಂದು ಸಲ ಯಾವುದೇ ವರ್ಕನ್ನು ರೆಡಿ ಮಾಡಿದರೆ ಇನ್ನೊಂದು ಸಲ ಆ ವರ್ಕನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಈ ಪಾರ್ಕಿನ ವಿಚಾರದಲ್ಲಿ ನನಗೂ ಕೆಲವೊಂದು ಬೇಸರಾದ ವಿಷಯಗಳಂತ ಹೇಳಿದರೆ, ಆ ಟ್ರ್ಯಾಕಲ್ಲಿ ಇಂಟರ್ಲಾಕ್ಗಳು ಸ್ವಲ್ಪ ಸ್ಲೈಡ್ ಆಗಿದೆ, ಸೈಡ್ ಹೋಗಿ ನಿಂತಿದೆ. ಏನಂತ ಹೇಳಿದರೆ, ಅದು ಒಂದು ಕೃತಕ ಕೆರೆಯನ್ನು ರೆಡಿ ಮಾಡಿ ಅದರ ಮೇಲೆ ಇಂಟರ್ಲಾಕ್ಸ್ ಹಾಕ್ಸಿದ್ದು. ಅದಕ್ಕೋಸ್ಕರ ಕಟ್ಟೆ ಮೇಲೆ ನಿಂತಿರುವುದರಿಂದ ಯಾವತ್ತೂ ದೊಡ್ಡ ಅಪಘಾತವನ್ನು ಸಂಭವಿಸ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಕೆಲವೊಂದು ಸೈಡಲ್ಲಾಗಿದೆ. ಗೌರ್ಮೆಂಟು ಇದರ ಬಗ್ಗೆ ಎಚ್ಚೆತ್ತು ಇದರ ಸಂಪೂರ್ಣ ಒಂದು ಕಾಮಗಾರಿಯನ್ನು ಜನರಿಗೆ, ಸಾರ್ವಜನಿಕರ ಬಳಕೆಗೆ ಭಾಳ ಅದ್ಭುತವಾಗಿ ಕೊಡಬೇಕೆಂದು ನನ್ನದೊಂದು ವಿನಂತಿ.
ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.